ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿಸಿಯಾ ಮೇರಿ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಪೇನ್ನ ಬಗ್ಗೆ ಕೆಲವು ಮಾಹಿತಿಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಇತ್ತೀಚಿನ ಕಾಲದಲ್ಲಿ ಭಾಳ ಜನರಲ್ಲಿ ಬ್ಯಾಕ್ ಪೇನ್ ಕಂಡು ಬರ್ತಾ ಇದೆ. ಸೊ ಇದಕ್ಕೆ ಮೇನ್ ರೀಸನ್ ಅಂತ ನೋಡಿದರೆ ಡಿಸ್ಕ್ ಬಲ್ಜ್. ಸೊ ಈ ವಿಡಿಯೋದಲ್ಲಿ ನಾನು ಈ ಡಿಸ್ಕ್ ಬಲ್ಜ್ ಬರಲಿಕ್ಕಿರುವ ಮೇನ್ ಕಾರಣಗಳೇನು, ಅದರಲ್ಲಿ ಏನೇನು ಲಕ್ಷಣಗಳು ಕಂಡು ಬರ್ತದೆ, ಹಾಗೆಯೇ ಯಾವ ರೀತಿಯಲ್ಲಿ ಈ ಬ್ಯಾಕ್ ಪೇನನ್ನು ನಮಗೆ ಟ್ರೀಟ್ ಮಾಡ್ಬೋದು, ಡಿಸ್ಕ್ ಬಲ್ಜ್ ಹೇಗೆ ಕಡಿಮೆ ಮಾಡ್ಬೋದು ಎಂಬುದನ್ನು ಶೇರ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಡಿಸ್ಕ್ ಬಲ್ಜ್ ಜಾಸ್ತಿ ಕಂಡುಬರುವಂಥ ಏರಿಯಾಸ್ ಅಂದರೆ L3, L4, L4, L5, L5, S1. ಇದಕ್ಕೆ ಮೇನ್ ರೀಸನ್ ಅಂದರೆ ಅಲ್ಲಿರುವಂಥ ವರ್ಟಿಬ್ರಾಸ್ ಮೊಬೈಲ್ ಆಗಿರ್ತದೆ. ಜಾಸ್ತಿ ನಾವು ಕೆಲಸ ಮಾಡುವಾಗ, ಮುಂದೆ ಬಗ್ಗುವಾಗ ಅಥವಾ ವೆಯ್ಟ್ ಎತ್ತುವಾಗ ಎಲ್ಲ ಅದರದ್ದು ಮೊಬಿಲಿಟಿ ಜಾಸ್ತಿ ಇದೆ. ಅದೇ ರೀತಿ ಅಲ್ಲಿ ಒಂದು ಕರ್ವೇಚರ್ ಇದೆ. ಸೊ ಅದರ ಜಾಸ್ತಿ ಒತ್ತಡ ಆ ಒಂದು ಏರಿಯಾದಲ್ಲಿ ಬೀಳೋದ್ರಿಂದ ಡಿಸ್ಕ್ ಬಲ್ಜ್ ಜಾಸ್ತಿ ಈ ಏರಿಯಾದಲ್ಲೇ ಕಂಡು ಬರ್ತದೆ. ಸೊ ಡಿಸ್ಕ್ ಬಲ್ಜಿಂದ ಬರುವಂಥ ನೋವು ಕೆಲವರಲ್ಲಿ ಸೊಂಟದಲ್ಲಿ ಮಾತ್ರ ಕಂಡು ಬರ್ತದೆ, ಕೆಲವರಲ್ಲಿ ಅದು ಪೃಷ್ಠಭಾಗಕ್ಕೆ ರೇಡಿಯೇಟ್ ಆಗ್ತದೆ, ಕೆಲವರು ತೊಡೆಗೆ, ಹಾಗೆ ಇನ್ನೂ ಕೆಲವರಿಗೆ ಅದು ಪಾದದವರೆಗೂ ರೇಡಿಯೇಟ್ ಆಗ್ತದೆ. ಸೊ ಇದಕ್ಕಿರುವಂಥ ರೀಸನ್ಸ್ ಅಂದರೆ ಡಿಸ್ಕ್ ಬಲ್ಜ್ ಯಾವ ಡಿಸ್ಕ್ ಬಲ್ಜ್ ಆಗಿದೆ, ಅದೇ ರೀತಿ ಯಾವ ನರದ ಮೇಲೆ ಕಂಪ್ರೆಷನ್ ಇದೆ ಅದರ ಮೇಲೆ ಇದು ಡಿಫರ್ ಆಗ್ತದೆ ಈ ಪೇನು. ನಮ್ಮ ಬೆನ್ನುರಿಯ ಸ್ಟ್ರಕ್ಚರ್ ನೋಡೋದಾದರೆ ಬೆನ್ನುರಿಯಲ್ಲಿ ಟೋಟಲ್ 33 ವರ್ಟಿಬ್ರೆ ಇದೆ. ಅದರಲ್ಲಿ 7 ವರ್ಟಿಬ್ರೆ ಕುತ್ತಿಗೆ ಹಿಂಭಾಗದಲ್ಲಿ, 12 ವರ್ಟಿಬ್ರೆ ಎದೆ ಹಿಂಭಾಗದಲ್ಲಿ ಆ್ಯಂಡ್ 5 ವರ್ಟಿಬ್ರೆ ನಮ್ಮದು ಹೊಟ್ಟೆ ಹಿಂಭಾಗದಲ್ಲಿ ಇದೆ. ಅದೇ ರೀತಿ ಕೊನೆಗೆ ಕೋಕಿಕ್ಸು ಸ್ಯಾಕ್ರಮ್ ಅಂತ ಫ್ಯೂಸ್ಡ್ ವರ್ಟಿಬ್ರೆನೂ ಕಂಡು ಬರ್ತದೆ. ನಮ್ಮ ಬೆನ್ನುರಿಯಲ್ಲಿರುವಂಥ ಈ ವರ್ಟಿಬ್ರೆ ಮಧ್ಯದಲ್ಲಿ ಇಂಟರ್ವರ್ಟಿಬಲ್ ಡಿಸ್ಕ್ ಅಂತ ಇರ್ತದೆ. ಈ ಡಿಸ್ಕು ನಮಗೆ ಕುಷನ್ ಥರ ಆ್ಯಕ್ಟ್ ಆಗ್ತದೆ. ಸೊ ನಾವು ಆ್ಯಕ್ಟಿವಿಟೀಸ್ ಮಾಡುವಾಗ, ಜಂಪ್ ಮಾಡುವಾಗ ಎಲ್ಲ ಇದು ಶಾಕ್ ಅಬ್ಸಾರ್ಬರ್ ಥರ ಆ್ಯಕ್ಟ್ ಆಗ್ತದೆ. ಸೊ ನಮ್ಮ ಬೆನ್ನುರಿ ಮೇಲೆ ಬರುವಂಥ ಪ್ರೆಷರನ್ನು ಇದು ಕಡಿಮೆ ಮಾಡುತ್ತೆ. ಡಿಸ್ಕಿನ್ ಸ್ಟ್ರಕ್ಚರ್ ನೋಡೋದಾದರೆ ಅದರ ಮಧ್ಯಭಾಗದಲ್ಲಿ ಜೆಲ್ ಟೈಪ್ ಇದೊಂದು ಸ್ಟ್ರಕ್ಚರ್ ಇದೆ. ಅದಕ್ಕೆ ನಾವು ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ ಹೇಳ್ತೀವಿ. ಇದರ ಹೊರಗಡೆನೆ ಕವರಿಂಗ್ ಥರ ಒಂದು ಕನೆಕ್ಟಿವ್ ಟಿಶ್ಯೂ ಇದೆ, ಅದಕ್ಕೆ ನಾವು ಆ್ಯನುಲಸ್ ಅಂತ ಹೇಳ್ತೀವಿ. ಈಗ ಡಿಸ್ಕ್ ಬಲ್ಜ್ ಆಗ್ಲಿಕ್ಕಿರುವ ಮೇನ್ ಕಾರಣಗಳೇನು ಅಂತ ನೋಡೋಣ. ಡಿಸ್ಕ್ ಬಲ್ಜ್ ಆಗಲಿಕ್ಕೆ ಮೋಸ್ಟ್ ಕಾಮನ್ ರೀಸನ್ ಅಂದರೆ ವೀಕ್ ಬ್ಯಾಕ್ ಮಸಲ್ಸ್. ನಮ್ಮ ಬ್ಯಾಕ್ ಮಸಲ್ಸೇ ನಮ್ಮ ಸ್ಪೈನನ್ನು ಪೋಸ್ಚರಲ್ಲಿ ಮೇಂಟೈನ್ ಮಾಡುವಂಥದ್ದು. ಇದು ವೀಕ್ ಆದಂಗೆ ಸ್ಪೈನ್ ಮೇಲೆ ಒತ್ತಡ ಬರ್ತದೆ. ನಮ್ಮ ಸೆಡೆಂಟರಿ ಲೈಫ್ ಸ್ಟೈಲಿಂದ ಈ ಬ್ಯಾಕ್ ಮಸಲ್ಸು ಭಾಳ ವೀಕ್ ಆಗಿದೆ. ಲ್ಯಾಕ್ ಆಫ್ ಎಕ್ಸಸೈಸಿಂದ ಅಥವಾ ಈ ನಮ್ಮ ಕೆಲಸ ಆದರೂ ಕಂಟಿನ್ಯೂಸ್ ಕೂತ್ಕೊಂಡೇ ಮಾಡುವಂಥ ಕೆಲಸ ಎಲ್ಲ ಇರೋದ್ರಿಂದ ಬ್ಯಾಕ್ ಮಸಲ್ಸ್ ವೀಕ್ ಆಗ್ತಾ ಈ ಸ್ಪೈನ್ ಮೇಲೆ ಭಾಳ ಒತ್ತಡ ಬರ್ತದೆ. ಸೊ ಹಾಗಾಗಿ ಡಿಸ್ಕ್ ಬಲ್ಜ್ ಹೆಚ್ಚಿಗೆ ಇತ್ತೀಚೆಗೆ ಕಂಡು ಬರ್ತಾ ಇದೆ. ಚೆನ್ನಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡುವವರಲ್ಲಿ ನೋಡೋದಾದರೆ ಬ್ಯಾಕ್ ಮಸಲ್ಸು ಪ್ರಾಮಿನೆಂಟ್ ಆಗಿ ಕಾಣ್ತದೆ, ಸ್ಟ್ರಾಂಗ್ ಆಗಿರ್ತದೆ. ಇದು ಸ್ಪೈನನ್ನು ಸಪೋರ್ಟ್ ಮಾಡ್ತದೆ. ಬಟ್ ಲಾಂಗ್ ಟೈಮ್ ಸಿಟ್ಟಿಂಗ್ ಕೆಲಸ ಮಾಡುವವರಲ್ಲಿ, ಸಾಫ್ಟ್ವೇರ್ ಫೀಲ್ಡಲ್ಲಿ ವರ್ಕ್ ಮಾಡುವವರಲ್ಲಿ ಎಲ್ಲ ಬ್ಯಾಕ್ ಮಸಲ್ಸು ವೀಕ್ ಆಗಿರುತ್ತೆ. ಸೊ ಅವರು ಸಣ್ಣ ಒಂದು ವೆಯ್ಟ್ ಎತ್ತಿದ್ರೂ ಸಹ ಅವರಲ್ಲಿ ಡಿಸ್ಕ್ ಬಲ್ಜ್ ಬರುವಂತಹ ಸಾಧ್ಯತೆ ಇದೆ. ಎರಡನೇ ಕಾರಣ ನೋಡೋದಾದ್ರೆ ತಪ್ಪು ಆಹಾರ ಕ್ರಮ. ನಮ್ಮ ಡಿಸ್ಕಿಗೆ ಇರುವಂತಹ ಬ್ಲಡ್ ಸರ್ಕ್ಯುಲೇಷನ್ ಭಾಳ ಕಡಿಮೆ ಇದೆ. ಸೊ ಅಲ್ಲಿಗೆ ನ್ಯೂಟ್ರಿಯೆಂಟ್ಸು ಭಾಳ ಕಡಿಮೆ ಇರ್ತದೆ. ಇದರೊಟ್ಟಿಗೆ ನಾವು ತಗೊಳ್ಳುವ ಫುಡ್ಡಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಇದ್ದರೆ ಡಿಸ್ಕಿನ್ ಹೆಲ್ತ್ ಕಡಿಮೆ ಆಗ್ತದೆ. ಅಲ್ಲಿಗಿರುವ ನ್ಯೂಟ್ರಿಯೆಂಟ್ ಸಪ್ಲೈ ಕಡಿಮೆ ಆಗಿ ಡಿಸ್ಕ್ ಹೆಲ್ತ್ ಕಡಿಮೆ ಆಗ್ತದೆ. ಹಾಗೆಯೇ ಅದು ಬಲ್ಜ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮೂರನೇ ರೀಸನ್ ಮೆಕ್ಯಾನಿಕಲ್ ಇಂಜುರೀಸ್. ನಾವೆಲ್ಲಾದರೂ ಬಿದ್ದು ಪೆಟ್ ಮಾಡಿಕೊಂಡಾಗ ಅಥವಾ ವೆಯ್ಟ್ಸ್ ಎತ್ತುವಾಗ ಎಲ್ಲ ಅಲ್ಲಿ ಡಿಸ್ಕ್ ಬಲ್ಜ್ ಆಗುವಂತಹ ಸಾಧ್ಯತೆಗಳಿದೆ. ಡಿಸ್ಕ್ ಬಲ್ಜಿಂದ ಬರುವಂಥ ನೋವು ಪ್ರತಿಯೊಬ್ಬರಲ್ಲೂ ಡಿಫರ್ ಆಗ್ಬೋದು. ಇದಕ್ಕೆ ಕಾರಣ ಯಾವ ಲೆವೆಲಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ ಅಂದರೆ L2, L3 ಆಗ್ಬೋದು, L3, L4 ಆಗ್ಬೋದು, ಅಥವಾ L4, L5 ಆಗ್ಬೋದು. ಯಾವ ಲೆವೆಲಲ್ಲಾದರೂ ಡಿಸ್ಕ್ ಬಲ್ಜ್ ಆಗ್ಬೋದು. ಅದೇ ರೀತಿ ಎಷ್ಟು ನರಗಳ ಮೇಲೆ ಒತ್ತಡ ಆಗಿದೆ. ನರಗಳ ಮೇಲೆ ಒತ್ತಡ ಆದಾಗ ಈ ನೋವು ಸೊಂಟದಿಂದ ಕಾಲಿಗೆ ರೇಡಿಯೇಟ್ ಆಗ್ಬೋದು. ಈ ಕಂಡೀಷನ್ ಅನ್ನು ನಾವು ಸಯಾಟಿಕಾ ಅಂತ ಹೇಳ್ತೀವಿ. ಡಿಸ್ಕ್ ಬಲ್ಜಿಗಿರುವಂಥ ಚಿಕಿತ್ಸೆ ನೋಡೋದಾದರೆ ಅಕ್ಯೂಟ್ ಡಿಸ್ಕ್ ಬಲ್ಜಿಂದ ಬರುವಂಥ ಪೇಯ್ನ್ ಆದರೆ ಒಂದು 2 to 3 ವೀಕ್ಸ್ ರೆಸ್ಟ್ ತಗೊಂಡಿರೇನೆ ಅದು ಕಡಿಮೆ ಆಗುತ್ತೆ. ಇನ್ನು 2 ವೀಕ್ಸ್ ಆದಮೇಲೂ ಪೇಯ್ನ್ ಕಡಿಮೆ ಆಗಿಲ್ಲ ಅಂತ ಇದ್ದರೆ ಅದಕ್ಕೆ ಬೇಕಾದಂಥ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ಸ್ ತಗೊಳ್ಬೇಕಾಗ್ತದೆ. ಬ್ಯಾಕ್ ಪೇಯ್ನಲ್ಲಿರುವ ಟ್ರೀಟ್ಮೆಂಟಲ್ಲಿ ನೋಡೋದಾದರೆ ಫಸ್ಟ್ ಪೇಯ್ನ್ ಕಡಿಮೆ ಮಾಡುವಂಥದ್ದು. ಸೊ ಪೇಯ್ನ್ ಕಡಿಮೆ ಮಾಡಲಿಕ್ಕೆ ನ್ಯಾಚುರೋಪತಿ ಟ್ರೀಟ್ಮೆಂಟ್ಸಲ್ಲಿ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ಸ್ ಇದೆ, ಅಕ್ಯುಪ್ರೆಷರ್ ಇದೆ, ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಸಹ ತಗೊಳ್ಳೋದ್ರಿಂದ ಈ ಪೇಯ್ನ್ ಕಡಿಮೆ ಆಗ್ತದೆ. ಅದರೊಟ್ಟಿಗೇನೆ ಅಲ್ಲಿ ಇರುವಂಥ ಮಸಲ್ ಸ್ಪ್ಯಾಸಮ್ ಸಹ ಕಡಿಮೆ ಆಗ್ತದೆ. ಸೆಕೆಂಡ್ ಸ್ಟೆಪ್ ಏನು ಅಂದರೆ ನರದ ಮೇಲಿರುವಂಥ ಒತ್ತಡ ಕಡಿಮೆ ಮಾಡುವಂಥದ್ದು. ಸೊ ಇದಕ್ಕೆ ನೋಡೋದಾದರೆ ಇರುವಂಥ ಟ್ರೀಟ್ಮೆಂಟ್ಸ್ ಫಿಸಿಯೋಥೆರಪಿ
ಅಲ್ಲಿರುವಂಥ ಲಂಬಾರ್ ಟ್ರ್ಯಾಕ್ಷನ್ ತಗೊಳ್ಳೋದ್ರಿಂದ, ಅದೇ ರೀತಿ ಹೀಟ್ ಮೊಡಾಲಿಟೀಸ್ ಇದೆ, ಇದೆಲ್ಲ ತಗೊಳ್ಳೋದ್ರಿಂದ ಕಾಲಿಗೆಲ್ಲ ಬರುವಂಥ ಒಂದು ಸೆಳೆತ ನೋವು ಎಲ್ಲ ಕಡಿಮೆ ಆಗ್ತದೆ. ಸೊ ಥರ್ಡ್ ಸ್ಟೆಪ್ ಏನು ಅಂದರೆ ಡಿಸ್ಕಲ್ ಆಗಿರುವಂಥ ಇಂಜುರಿ ಕಡಿಮೆ ಮಾಡಬೇಕು. ಸೊ ಇದಕ್ಕೆ ನಾವು ಕೊಡುವಂಥ ಟ್ರೀಟ್ಮೆಂಟ್ಸ್ ಅಂದರೆ ಆಯುರ್ವೇದದಲ್ಲಿ ಬರುವಂಥ ಕಟಿಬಸ್ತಿ ಟ್ರೀಟ್ಮೆಂಟ್ ಇದೆ, ಅದೇ ರೀತಿ ಕೆಲವು ಆಯುರ್ವೇದ ಮೆಡಿಸಿನ್ಸ್ ಇದೆ. ಇದು ತಗೊಳ್ಳೋದ್ರಿಂದ ಅಲ್ಲಿ ಆಗಿರುವ ಡಿಸ್ಕಲ್ ಆಗಿರುವ ಇಂಜುರಿ ಕಡಿಮೆ ಆಗ್ತದೆ, ಹಾಗೆಯೇ ನಮ್ಮ ಬ್ಯಾಕ್ ಪೇನು ಸಹ ಕಡಿಮೆ ಆಗುತ್ತೆ. ಫೋರ್ತ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂದರೆ ಬ್ಯಾಕ್ ಮಸಲ್ ಸ್ಟ್ರೆಂಥನಿಂಗ್. ಸೊ ಈ ಟ್ರೀಟ್ಮೆಂಟ್ಸ್ ಎಲ್ಲ ಆದಮೇಲೆ ಪೇನ್ ಕಡಿಮೆ ಆಗಿರುತ್ತೆ, ಆದರೂ ಸಹ ನಾವು ಡೈಲಿ ರೆಗ್ಯುಲರ್ ಆಗಿ ಈ ಒಂದು ಬ್ಯಾಕ್ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸನ್ನು ಫಾಲೋ ಮಾಡಬೇಕು. ಈಗ ಕೆಲವು ಪೇಷಂಟ್ಸ್ ಹೇಳ್ತಾರೆ ಈ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ನೋವು ಕಡಿಮೆ ಆಯಿತು, ಆದರೆ ಒಂದು 5-6 ತಿಂಗಳಾದಮೇಲೆ ನೋವು ಮತ್ತೆ ಬಂತು ಅಂತ ಹೇಳ್ತಾರೆ. ಸೊ ಅದಕ್ಕೆ ಮೇನ್ ರೀಸನ್ ಅಂದರೆ ಅವರು ಎಕ್ಸಸೈಸ್ ಮಾಡಲ್ಲ. ರೆಗ್ಯುಲರ್ ಎಕ್ಸಸೈಸ್ ಮಾಡಿದರೆ ಮಾತ್ರ ಬ್ಯಾಕ್ ಮಸಲ್ ಟೋನ್ ಮೇಂಟೈನ್ ಆಗ್ತದೆ, ಹಾಗೆಯೇ ಸ್ಪೈನ್ ಮೇಲಿರುವಂಥ ಒತ್ತಡ ಕಡಿಮೆ ಆಗುತ್ತೆ. ಸೊ ಡಿಸ್ಕಿನ ಸಮಸ್ಯೆ ಇರುವವರು ಲೈಫ್ ಲಾಂಗ್ ರೆಗ್ಯುಲರ್ ಆಗಿ ಒಂದು ಬ್ಯಾಕ್ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸನ್ನು ಮಾಡಬೇಕು. ಸೊ ನಾನೀಗ ಹೇಳಿರೋ ಪ್ರಕಾರ ಟ್ರೀಟ್ಮೆಂಟ್ಗಳನ್ನು ತಗೊಂಡ್ರೆ ನಿಮ್ಮ ಡಿಸ್ಕ್ ಬಲ್ಸ್ ಪ್ರಾಬ್ಲಮಿಂದ ಕಂಪ್ಲೀಟ್ಲಿ ಗುಣಮುಖರಾಗಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ಧನ್ಯವಾದಗಳು.